ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ. ಧಾರಾವಾಹಿ ಪ್ರಿಯರಿಗೆ ಅತ್ಯಂತ ಕಹಿ ಸುದ್ದಿ ಬಂದಿದೆ. ಕಹಿ ಸುದ್ದಿ ಅನ್ನೋದಕ್ಕಿಂತ ಶಾಕಿಂಗ್ ಸುದ್ದಿ ಅನ್ನಬಹುದು. ಯಾಕಂದ್ರೆ ಧಾರಾವಾಹಿ ಪ್ರಿಯರು ಅತ್ಯಂತ ಪ್ರೀತಿಯಿಂದ ಮಿಸ್ ಮಾಡದೆ ನೋಡ್ತಾ ಇದ್ದ ಸೀರಿಯಲ್ ಒಂದು ದಿಢೀರಂತ ಅಂತ್ಯವಾಗ್ತಾ ಇದೆ. ಯಾವುದೇ ಸುಳಿವನ್ನ ಬಿಟ್ಟುಕೊಡದೆ ಇದ್ದಕ್ಕಿದ್ದ ಹಾಗೆ ಸೀರಿಯಲ್ ಅನ್ನ ಅಂತ್ಯ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಸೀತಾರಾಮ ಧಾರಾವಾಹಿ ಅಂತ್ಯವಾಗಿ ವೀಕ್ಷಕರಿಗೆ ಆಘಾತ ಉಂಟಾಗಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಧಾರಾವಾಹಿ ಅಂತ್ಯವಾಗ್ತಿರೋದು ಧಾರಾವಾಹಿ ಪ್ರಿಯರು ಕಂಗಾಲಾಗಿದ್ದಾರೆ. ತಮ್ಮ ನೆಚ್ಚಿನ ಖ್ಯಾತ ಧಾರಾವಾಹಿ ಅಂತ್ಯವಾಗ್ತಿರೋದಕ್ಕೆ ಅಯ್ಯೋ ಇಷ್ಟು ಬೇಗ ಮುಗಿಸಬೇಡಿ, ಧಾರಾವಾಹಿಯನ್ನ ಅಂತ್ಯ ಮಾಡಬೇಡಿ ಅಂತ ಕಣ್ಣೀರಿಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲೂ ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಅಂತ್ಯವಾಗ್ತಿರುವ ಆ ಖ್ಯಾತ ಧಾರಾವಾಹಿ ಯಾವುದು? ಅದೆಷ್ಟು ಎಪಿಸೋಡ್ಗಳನ್ನ ಪ್ರಸಾರ ಕಂಡಿತ್ತು? ಅಂತ್ಯ ಆಗ್ತಿರೋದಕ್ಕೆ ಕಾರಣ ಏನು? ಆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಸಹ ಪ್ರತಿನಿತ್ಯ ಒಂದಲ್ಲ ಒಂದು ಧಾರಾವಾಹಿಯನ್ನ ಮಿಸ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ. ಹಾಗೆ ಕನ್ನಡ ಕಿರುತೆರೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸದ್ಯ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳು ಮಿಂಚ್ತಾ ಇದೆ. ಟಿಆರ್ಪಿಯಲ್ಲೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರಿಯಾಲಿಟಿ ಶೋಗಳನ್ನು ಹಿಂದಿಕ್ಕಿ ಟಿಆರ್ಪಿ ರೇಸ್ನಲ್ಲೂ ಟಾಪ್ನಲ್ಲಿ ಕಾಣಿಸಿಕೊಳ್ತಾ ಇವೆ. ಲಕ್ಷ್ಮೀ ನಿವಾಸ, ಅಣ್ಣಯ್ಯ, ಶ್ರೀರಸ್ತು ಶುಭಮಸ್ತು, ನಾನಿನ್ನ ಬಿಡಲಾರೆ, ಶ್ರಾವಣಿ ಸುಬ್ರಹ್ಮಣ್ಯ, ಬ್ರಹ್ಮಗಂಟು, ಅಮೃತಧಾರೆ, ಭಾಗ್ಯಲಕ್ಷ್ಮಿ, ಮುದ್ದು ಸೊಸೆ ಹೀಗೆ ಸಾಲು ಸಾಲು ಧಾರಾವಾಹಿಗಳು ವೀಕ್ಷಕರನ್ನ ರಂಜಿಸ್ತಾ ಇವೆ. ಈ ಪೈಕಿ ಯಾವುದೇ ನಿರೀಕ್ಷೆ ಇಲ್ಲದೆ ಶುರುವಾದಂತಹ ಧಾರಾವಾಹಿ ಅಂದ್ರೆ ಅದು ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ. ಕಳೆದ ವರ್ಷದಲ್ಲಿ ಸದ್ದಿಲ್ಲದೆ ಆರಂಭವಾದಂತಹ ಈ ಧಾರಾವಾಹಿ ಸದ್ಯ ಜೀ ಕನ್ನಡದ ಟಾಪ್ ಧಾರಾವಾಹಿ ಆಗಿದೆ. ಅದರಲ್ಲೂ ನಾಯಕಿ ಜೊತೆಗೆ ಸುಬ್ಬು ಮದುವೆಯಾದ ಬೆನ್ನಲ್ಲೇ ಟಿಆರ್ಪಿ ರಾಕೆಟ್ ರೀತಿಯಲ್ಲಿ ಓಡಿದೆ. ಸದ್ಯ ಈ ಧಾರಾವಾಹಿ ಟಿಆರ್ಪಿ ರೇಸ್ನಲ್ಲಿ 3ನೇ ಸ್ಥಾನದಲ್ಲಿದೆ. ಇನ್ನು ಇದೇ ಜೀ ಕನ್ನಡ ವಾಹಿನಿಯ ಅಣ್ಣಯ್ಯ ಧಾರಾವಾಹಿ ಟಿಆರ್ಪಿ ಮಹಾಯುದ್ಧದಲ್ಲಿ ಟಾಪ್ 1 ಸ್ಥಾನಕ್ಕೇರಿದೆ. ಈ ಧಾರಾವಾಹಿ 7.7 ಟಿಆರ್ಪಿ ರೇಟಿಂಗ್ಸ್ ಪಡೆದು ಟಾಪ್ನಲ್ಲಿದೆ. ಇನ್ನು 3 ತಿಂಗಳ ಹಿಂದಷ್ಟೇ ಪ್ರಸಾರ ಆರಂಭಿಸಿದ್ದ ನಾನಿನ್ನ ಬಿಡಲಾರೆ ಧಾರಾವಾಹಿ ಈ ಒಂದು ಟಿಆರ್ಪಿ ರೇಸ್ನಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು 1 ಗಂಟೆಯ ಕಾಲ ಪ್ರಸಾರ ಆಗ್ತಿರುವ ಮೆಗಾ ಧಾರಾವಾಹಿ ಲಕ್ಷ್ಮೀ ನಿವಾಸ 6.9 ರೇಟಿಂಗ್ ಪಡೆದು ಟಿಆರ್ಪಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಅಮೃತಧಾರೆ ಧಾರಾವಾಹಿಗೆ 6.2 ರೇಟಿಂಗ್ ಸಿಕ್ಕಿದ್ರೆ ಬ್ರಹ್ಮಗಂಟು ಧಾರಾವಾಹಿ ಟಿಆರ್ಪಿಯಲ್ಲಿ ಏರಿಕೆ ಕಾಣ್ತಾ ಇದ್ದು 5.9 ರೇಟಿಂಗ್ಸ್ ಪಡೆದು 6ನೇ ಸ್ಥಾನದಲ್ಲಿದೆ. ಇನ್ನುಳಿದಿದ್ದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ 7ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಜೀ ಕನ್ನಡದ ಬಹುತೇಕ ಧಾರಾವಾಹಿಗಳು ಟಾಪ್ನಲ್ಲಿವೆ. ಹೀಗಾಗಿ ಜೀ ಕನ್ನಡದೆದುರು ಕಲರ್ಸ್ ಕನ್ನಡ ಯಾಕೋ ಮಂಕಾಗಿ ಹೋಗಿದೆ. ಇದೆಲ್ಲದರ ಮಧ್ಯೆ ಈಗ ಒಂದು ಧಾರಾವಾಹಿ ಅಂತ್ಯವಾಗ್ತಾ ಇದೆ. ವೀಕ್ಷಕರೇ, ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಗಿತಿದ್ದ ಹಾಗೆ ಒಂದೆರಡು ಧಾರಾವಾಹಿಗಳು ಆರಂಭವಾದವು. ಆ ಧಾರಾವಾಹಿಗಳ ಪೈಕಿ ಒಂದು ಧಾರಾವಾಹಿ ಇದ್ದಕ್ಕಿದ್ದಂತೆ ದಿಢೀರಂತ ಅಂತ್ಯವಾಗ್ತಾ ಇದೆ. ಈ ಹಿಂದೆಲ್ಲ ವರ್ಷಗಟ್ಟಲೆ ಧಾರಾವಾಹಿಗಳು ಪ್ರಸಾರ ಆಗ್ತಾ ಇದ್ವು. ಆದರೆ ಈಗ ಆ ರೀತಿ ಅಲ್ಲ. 2020 ಮ್ಯಾಚ್ ರೀತಿನಲ್ಲಿ ಬಹುಬೇಗನೆ ಮುಗಿದು ಹೋಗ್ತಾ ಇವೆ. ಇನ್ನು 1000 ಎಪಿಸೋಡ್ಗಳು ಪ್ರಸಾರ ಕಾಣೋದಂತೂ ಕನಸಿನ ಮಾತು. ಅದರಲ್ಲೂ ಇತ್ತೀಚಿನ ಕೆಲವೊಂದಷ್ಟು ಧಾರಾವಾಹಿಗಳು ಬಂದ ಹಾಗೆ ವೇಗವಾಗಿ ಜರ್ನಿಯನ್ನ ಮುಗಿಸಿಬಿಡುತ್ತೆ. ಆ ಒಂದು ಲಿಸ್ಟ್ಗೆ ಈಗ ವಧು ಧಾರಾವಾಹಿ ಸೇರ್ಪಡೆಯಾಗ್ತಾ ಇದೆ. ಹೌದು, ಆರಂಭದಲ್ಲಿ ಪ್ರೋಮೋ ಮೂಲಕವಾಗಿ ಭರ್ಜರಿ ಸೌಂಡ್ ಮಾಡ್ತಾ ಬಿಗ್ ಬಾಸ್ ವೇದಿಕೆ ಮೇಲೆ ರಿಲೀಸ್ ಆಗಿತ್ತು. ಟಿಎಂ ಸೀತಾರಾಮ್ ಕಾಣಿಸಿಕೊಂಡಿದ್ದ ಈ ಪ್ರೋಮೋ ಕುತೂಹಲವನ್ನ ಹೆಚ್ಚಿಸಿತ್ತು. ಇದೇ ವರ್ಷದ ಜನವರಿ 27ಕ್ಕೆ ಈ ಧಾರಾವಾಹಿ ತೆರೆ ಕಂಡಿತ್ತು. ಆದರೆ ನಿರೀಕ್ಷೆಯಂತೆ ವೀಕ್ಷಕರ ಮನಮುಟ್ಟುವಲ್ಲಿ ಸೀರಿಯಲ್ ಯಶಸ್ವಿಯಾಗಲಿಲ್ಲ. ಟಿಆರ್ಪಿ ರೇಟಿಂಗ್ನಲ್ಲೂ ಸುಧಾರಣೆ ಕಾಣಲಿಲ್ಲ. ಇದರ ನಡುವೆ ಸಮಯ ಬದಲಾವಣೆ ಮತ್ತಷ್ಟು ಹೊಡೆತವನ್ನ ಕೊಡ್ತು. ಬರಹಗಾರರ ತಂಡ ಬದಲಾಗಿದ್ದು ಮತ್ತೊಂದು ಹೊಡೆತವಾಗಿತ್ತು. ಮೊದಲು ಕನ್ನಡತಿ ಧಾರಾವಾಹಿಗೆ ಕಥೆ ಬರೆದಿದ್ದ ನಿರ್ದೇಶಕ, ಚಾನಲ್ ಹೆಡ್ ಆಗಿದ್ದ ಪರಮೇಶ್ವರ್ ಗುಂಡ್ಕಲ್ ಅವರು ವಧುಗೆ ಸ್ಟೋರಿ ಮಾಡಿದ್ರು. ಮೊದಲ ಪ್ರೊಮೋ ಕೂಡ ಇವರೇ ನಿರ್ದೇಶನ ಮಾಡಿದ್ದು. ಧಾರಾವಾಹಿ ಶುರುವಾದ ಒಂದೇ ವಾರದಲ್ಲಿ ಪರಮೇಶ್ವರ್ ಗುಂಡ್ಕಲ್ ಅವರು ನಿರ್ಗಮಿಸಿದ್ರು. ಹೀಗಾಗಿ ರೈಟರ್ ಟೀಮ್ ಚೇಂಜ್ ಆಗಿದ್ದು ವಧುಗೆ ಹೊಡೆತ ಕೊಡ್ತು. ಪಾರು, ಬ್ರಹ್ಮಗಂಟು ಸೂಪರ್ ಹಿಟ್ ಧಾರಾವಾಹಿಗಳನ್ನ ಕೊಡುಗೆ ನೀಡಿರುವಂತಹ ಧೃತಿ ಕ್ರಿಯೇಷನ್ ಅಡಿ ವಧು ನಿರ್ಮಾಣ ಮಾಡಿದ್ರು. ಅಂದ್ರೆ ನಟ, ನಿರ್ದೇಶಕ, ನಿರ್ಮಾಪಕರಾದ ದಿಲೀಪ್ ರಾಜ್ ಹಾಗೆ ಅವರ ಪತ್ನಿ ಶ್ರೀವಿದ್ಯಾ ಅವರು ವಧುಗೆ ಬಂಡವಾಳವನ್ನ ಹಾಕಿದ್ರು. ಪ್ರಿಯಾಂಕಾ ಪಾತ್ರದಲ್ಲಿ ಸೋನಿ ಮುಲೇವಾ, ವಧು ಪಾತ್ರದಲ್ಲಿ ದುರ್ಗಶ್ರೀ, ಸಾರ್ಥಕ್ ಪಾತ್ರದಲ್ಲಿ ಅಭಿಷೇಕ್ ಹಾಗೆ ಪ್ರಮುಖ ಪಾತ್ರದಲ್ಲಿ ವಿನಯಾ ಪ್ರಸಾದ್ ಅವರು ಅಭಿನಯಿಸಿದ್ರು. ಇಷ್ಟೆಲ್ಲ ತಾರಾಗಣ ಇದ್ರೂ ಪ್ರಸಾರದ ಸಮಯದಲ್ಲಿನ ಬದಲಾವಣೆ ದೊಡ್ಡ ಹೊಡೆತವನ್ನ ಕೊಡುತ್ತೆ. ಒಳ್ಳೆಯ ಸ್ಲಾಟ್ನಲ್ಲಿ ಪ್ರಸಾರವಾಗ್ತಿದ್ದ ಧಾರಾವಾಹಿಯನ್ನ ತಗೊಂಡು ಹೋಗಿ 10ವರೆಗೆ ಪ್ರಸಾರ ಮಾಡಿದ್ರೆ ಯಾರು ತಾನೇ ಎದ್ದು ನೋಡ್ತಾರೆ ಹೇಳಿ?
ಹೀಗಾಗಿ ಇನ್ನೇನು ವೀಕ್ಷಕರಿಗೆ ಹಿಡಿಸ್ತಿದೆ ಅನ್ನುವಷ್ಟರಲ್ಲಿ ದಿಢೀರಂತ TRP ಕುಸಿದು ಬಿತ್ತು. ವರದಿಗಳ ಪ್ರಕಾರ ವಧು ಧಾರಾವಾಹಿ ಇದೇ ವಾರ ಅಂತ್ಯವಾಗಲಿದೆಯಂತೆ. ಅಂತಿಮ ಸಂಚಿಕೆಗಳು ಸದ್ಯ ಪ್ರಸಾರ ಆಗ್ತಿದೆಯಂತೆ. ಇನ್ನು ಧಾರಾವಾಹಿಯ ಕತೆ ವಿಚಾರಕ್ಕೆ ಬಂದ್ರೆ, ತಾನು ಮಾಡುವ ವಕೀಲೆ ವೃತ್ತಿಯಿಂದಲೇ ವಧುಗೆ ಮದುವೆ ಆಗ್ತಾ ಇರಲಿಲ್ಲ. ಇದರಿಂದ ನಿತ್ಯವೂ ವಧು ಮನೆಯಲ್ಲಿ ಅವಮಾನಕ್ಕೆ ಒಳಗಾಗ್ತಿರ್ತಾಳೆ. ಸಾರ್ಥಕ್ಗೆ ಆತನ ಪತ್ನಿಯೇ ಸಮಸ್ಯೆಯಾಗಿದೆ. ಪತ್ನಿಯಿಂದ ಡಿವೋರ್ಸ್ ಪಡೆಯಲು ಸಾರ್ಥಕ್ ನಾಯಕಿ ವಧು ಬಳಿ ಬರ್ತಾನೆ. ಆಮೇಲೆ ಏನಾಗುತ್ತೆ ಅನ್ನೋದೇ ಈ ಧಾರಾವಾಹಿಯ ಕತೆ. ಸದ್ಯ ಈ ಸೀರಿಯಲ್ನ ಯಾವ ರೀತಿಯಾಗಿ ಎಂಡ್ ಮಾಡ್ತಾರೆ, ಕಥೆಯನ್ನ ಎತ್ತ ಸಾಗಿಸಿ ಇನ್ನೇನ್ ಮಾಡ್ತಾರೆ ಅನ್ನೋದು ಕುತೂಹಲವನ್ನ ಮೂಡಿಸಿದೆ. ಮತ್ತೊಂದು ವಿಶೇಷ ಅಂದ್ರೆ, ಪ್ರೋಮೋದಲ್ಲಿ ಕಾಣಿಸಿಕೊಂಡಿದ್ದ TN ಸೀತಾರಾಮ್ ಅವರು ಮುಂದಿನ ದಿನಗಳಲ್ಲಿ ಧಾರಾವಾಹಿಯ ಕಥೆಯಲ್ಲಿ ಕಾಣಸಿಗಬಹುದೇನೋ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಎಲ್ಲವೂ ಹುಸಿಯಾಗಿದೆ. ಅದಕ್ಕೂ ಮೊದಲೇ ಧಾರಾವಾಹಿ ಅಂತ್ಯವಾಗ್ತಾ ಇದೆ. ವಧು ಧಾರಾವಾಹಿ ಅಂತ್ಯವಾಗ್ತಿರೋದಕ್ಕೆ ನೀವೇನಂತೀರಾ? ಈ ಸೀರಿಯಲ್ನಲ್ಲಿ ಯಾರ ಪಾತ್ರ ನಿಮಗೆ ತುಂಬಾನೇ ಇಷ್ಟ ಆಗಿತ್ತು? ಸಾರ್ಥಕ್ ಅಭಿನಯ ಹೇಗಿತ್ತು? ದುರ್ಗಶ್ರೀಯ ಅಭಿನಯ ಹೇಗಿದೆ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದ.